ಮತ್ತೊಮ್ಮೆ ಕರುಣೆಯ ತೋರೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಇಡೀ ಕುಟುಂಬವೇ ಅನಾರೋಗ್ಯದಿಂದ ಹಿಂಡಿ ಹಿಪ್ಪೆ ಆಗಿಬಿಟ್ಟಿದೆ. ಈ ಕುಟುಂಬಕ್ಕೆ ಸಹಾಯ ಹಸ್ತ ಬೇಕಿದೆ. ಇದೇ ನಮ್ಮ ಕಾರ್ಯಕ್ರಮದ ಉದ್ದೇಶ ಕೂಡ ಆಗಿದೆ. ಹೀಗಾಗಿ ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರು ಕೂಡ ಸಾಕಷ್ಟು ಕರೆ ಮಾಡ್ತಾ ಇದ್ದಾರೆ. ಈಗ ಬಸವೇಶ್ವರ ನಗರದಿಂದ ಲಿಂಗರಾಜು ಕರೆ ಮಾಡಿದ್ದಾರೆ. ಲಿಂಗರಾಜು ಅವರೇ, ನೋಡ್ತಾ ಇದ್ರಿ ಕುಟುಂಬದ ಸಂಕಷ್ಟವನ್ನ, ಏನ್ ಹೇಳಕ್ ಇಷ್ಟಪಡ್ತೀರಿ? ಲಿಂಗರಾಜು ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ನಮ್ಮ ಜೊತೆ ಮಾತಾಡಿ. ಹೇಳಿ ಮೇಡಮ್, ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಸಹಾಯ ಮಾಡ್ಬೇಕು ಅಂತಿದ್ದೀರಿ? ಮೇಡಮ್, ಅವ್ರ ಕಥೆ ಕೇಳಿ ನಮಗೂ ಕೂಡ ಬಹಳ ಬೇಜಾರಾಗಿದೆ. ಬಹಳ ನಾವು ಮಾನವನಾಗ ಹುಟ್ಟಿದ ಮೇಲೆ ಈ ತರ ಎಲ್ಲ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡ್ತಿದಾರಲ್ಲ. ಎಷ್ಟೋ ಜನಕ್ಕೆ ತುಂಬಾ ಒಳ್ಳೆ ಚೆನ್ನಾಗಿರ್ತಾರೆ ಜೀವನದಲ್ಲಿ, ಆದ್ರೆ ಕೆಲವರು ಇಂಥವ್ರು ಇರ್ತಾರೆ. ನಾವು ಇಂಥವ್ರನ್ನ ಯಾರಾದ್ರೂ ನಾವು ಚೆನ್ನಾಗಿರೋರು ನಮ್ಮ ಹತ್ರ ಇವತ್ತು ನಮ್ಮ ತುಂಬಾ ದುಡ್ಡಿದ್ದಾಗ ನಾವ್ ಇಂಥವ್ರ ಕೊಡೋದ್ರಿಂದ ಅವ್ರಿಗೆ ಒಟ್ನಲ್ಲಿ ಅವ್ರಿಗೊಂದು ಜೀವನದಲ್ಲಿ ಒಂದು ಸಂತೋಷ ಕಾಣಕ್ಕೆ ಆಸರೆ ಆಗುತ್ತೆ ಅಂತ ಒಂದು ಅನಿಸಿಕೆ ಮೇಡಮ್. ನಾನು ಖಂಡಿತ. ನೀವು ಎಷ್ಟು ಸಹಾಯ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀರಿ? ಮೇಡಮ್, ನಾವು ಇಲ್ಲೇ ಬಸವೇಶ್ವರಲ್ಲಿ ಇರೋದು ಮೇಡಮ್. ಅಂದ್ರೆ ನಾವು ಆಲ್ರೆಡಿ ನಮ್ಮ ಟ್ರೂಪ್, ನಮ್ಮ ಹುಡುಗರೆಲ್ಲ ಫ್ರೆಂಡ್ಸ್ ಎಲ್ಲ ನಾವು ತುಂಬಾ ಜನ ಇದ್ದೀವಿ. ನಾನು ವಿಚಾರವಾಗಿ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ತೀನಿ ಮೇಡಮ್. ಮಾತಾಡಿ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಮ್ ಕೈಲಾಗಿ ಸಹಾಯ ಖಂಡಿತ ಮಾಡ್ತೀವಿ ಮೇಡಮ್. ಓಕೆ, ಧನ್ಯವಾದ ಲಿಂಗರಾಜ್ ಅವರು ಕರೆ ಮಾಡಿದ್ದಕ್ಕೆ. ನಿಮ್ಮ ನಂಬರ್ ನಾವು ತಗೊಂಡಿರ್ತೀವಿ, ನಾವು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ, ನೀವು ಕೂಡ ಸಹಾಯ ಮಾಡ್ಬೋದು. ಈಗ ಮತ್ತೊಬ್ರು ಬೆಂಗಳೂರಿಂದ ಶಾರದಾ ಕರೆ ಮಾಡಿದ್ದಾರೆ. ಶಾರದಾ ಅವರೇ, ಮಾತಾಡಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಹಲೋ, ಮಾತಾಡಿ ಶಾರದಾ ಅವರೇ, ಏನ್ ಹೇಳಕ್ ಇಷ್ಟಪಡ್ತೀರಿ? ಶಾರದಾ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಅದಕ್ಕೆ ಅವ್ರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡೋಣ. 5000 ಒಂದು ಚೆಕ್ ಕಳ್ಸೋಣ ಅಂತ. ಖಂಡಿತ, ನೀವು ಡಿ ಕಳಿಸಬಹುದು, ಇಲ್ಲ ನಾವೇ ನಿಮ್ ನಂಬರ್ಗೆ ಮತ್ತೆ ಸಂಪರ್ಕಿಸ್ತೀವಿ. ಅವರು ಮಾತಾಡ್ತಾರೆ ನಿಮ್ ಜೊತೆಗೆ, ಅವರು ಮಾತಾಡಿ ನಿಮ್ಗೆ ಅಕೌಂಟ್ ನಂಬರ್ ಕೂಡ ಕೊಡ್ತೀವಿ. ಓಕೆ, ಧನ್ಯವಾದ ಶಾರದಾ ಅವರೇ ಕರೆ ಮಾಡಿದಕ್ಕೆ.